ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಷಯ ಅಸ್ತಮಾಕ್ಕೆ ಆಯುರ್ವೇದ ಚಿಕಿತ್ಸೆ. ಈ ಒಂದು ಕಾಯಿಲೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನರಲ್ಲಿ ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ಕಾರಣ ನಾವು ತಿನ್ನುವಂಥ ಆಹಾರ ಆಗಿರ್ಬೋದು, ಅಥವಾ ಪರಿಸರದಲ್ಲಿನ ಪೊಲ್ಯೂಷನ್ ಆಗಿರ್ಬೋದು, ಅಥವಾ ಒಬಾಸಿಟಿ, ಹೀಗೆ ಹಲವು ಕಾರಣಗಳುಂಟು. ಆದರೆ ಈ ಒಂದು ಕಾಯಿಲೆ ಬಂದಾಗ ಆಯುರ್ವೇದ ಪದ್ಧತಿಯಲ್ಲಿ ಯಾವ ರೀತಿ ಚಿಕಿತ್ಸೆ ಲಭ್ಯ ಇದೆ ಎಂಬುದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಸದ್ಯ ಡಾಕ್ಟರ್ ರಾಘವೇಂದ್ರ ಎನ್ ಇವರು. ಕಳೆದ 18 ವರ್ಷದಿಂದ ಆಯುರ್ವೇದ ಪದ್ಧತಿಯಲ್ಲಿ ಸಾಕಷ್ಟು ಜನರಿಗೆ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಇಂದಿನ ವಿಷಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಅವರಿಂದನೇ ಪಡೆದುಕೊಳ್ಳೋಣ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಇಂದಿನ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಡಾಕ್ಟರ್, ಮೊದಲಿಗೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸಮಸ್ಯೆ ಅಸ್ತಮಾ ಅನ್ನೋ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಅದಕ್ಕಾಗಿ ಹೆಚ್ಚಾಗಿ ಕಾಣಿಸಿಕೊಳ್ಳಲು ಕಾರಣ ಏನು, ಹಾಗೂ ಅಸ್ತಮಾ ಅಂದ್ರೆ ಏನು ಅಂತ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡಿ. ಪ್ರಮುಖವಾಗಿ ಈ ಮಳೆಗಾಲ ಮತ್ತು ಚಳಿಗಾಲ ಶುರುವಾಯಿತು ಅಂತಂದರೆ ಸಹಜವಾಗಿ ಜಾಸ್ತಿ ಕಾಣುವಂಥದ್ದು ಉಸಿರಾಟದ ಸಮಸ್ಯೆಗಳು. ಓಕೆ. ಎಲ್ಲಿ ಚಳಿ ಜಾಸ್ತಿ ಆಗುತ್ತೆ ಅಲ್ಲಿ ಕಫ ಜಾಸ್ತಿ ಆಗುತ್ತೆ. ಓಕೆ. ಕಫದಿಂದ ಶೀತಗುಣ ಜಾಸ್ತಿ ಆಗುತ್ತೆ, ಶೀತಗುಣದಿಂದ ವಾತವೃದ್ಧಿನೂ ಆಗುತ್ತೆ. ಓಕೆ. ಬರೀ ಉಬ್ಬಸ, ನೆಗಡಿ, ಕೆಮ್ಮು ಇವುಗಳಷ್ಟೇ ಅಲ್ಲ, ಇದೇ ವಾತದ ಸಮಸ್ಯೆಗಳು ಈ ಸಂದರ್ಭದಲ್ಲಿ ಜಾಸ್ತಿ ಆಗುತ್ತೆ. ಮಂಡಿ ನೋವು, ಸೊಂಟ ನೋವು ಇತ್ಯಾದಿಗಳು. ಪ್ರಮುಖವಾಗಿ ಅಸ್ತಮಾ ಅಂತ ನಾವು ಇವತ್ತಿನ ಸಬ್ಜೆಕ್ಟ್ ತಗೊಂಡಿರುವಂಥದ್ದು. ಇಲ್ಲಿ ಅಸ್ತಮಾ ಅಂತಂದರೆ ಅದೊಂದು ಗ್ರೀಕ್ ವರ್ಡ್. ಫೇಂಟಿಂಗ್ ಅಂತ ಅಂದರೆ ಆ ಒಂದು ನಿಧಾನಕ್ಕೆ ಆ ಒಂದು ಪ್ರಜ್ಞೆ ಕಳ್ಕೊಳ್ಳೋಂಗೆ ಅಥವಾ ಕತ್ತಲೆಗೆ ದೂಡಲ್ಪಡುವಂಥದ್ದು ಅಂಥೇಳಿ ಅದನ್ನು ಆಯುರ್ವೇದ ಶಾಸ್ತ್ರ ತುಂಬ ಆವಾಗಲೇ ತಿಳಿಸಿದೆ, 1000 ವರ್ಷ. ತಮಕ ಶ್ವಾಸ ಅಂತ. ತಮ ಅಂತಂದರೆ ಕತ್ಲು. ಈ ಕತ್ಲಿಗೆ ದೂಡುವಂಥ ವಿಚಾರ ಸಂಸ್ಕೃತದಲ್ಲಿ ಕೂಡ ಅದೇ ವಿಚಾರನೇ ತಿಳಿಸುತ್ತೆ. ಸೊ ಹಾಗಾಗಿ ತಮಕ ಶ್ವಾಸ ಅದನ್ನು ನಾವು ಆಸ್ತಮಾಗೆ ಕೋರ್ಲೇಟ್ ಮಾಡ್ಬೋದು. ಫೇಂಟಿಂಗ್ ಅಥವಾ ಕತ್ಲಿಗೆ ದಬ್ಬಲ್ಪಡುವಂಥದ್ದು, ಇದನ್ನು ನಾವು ಆಸ್ತಮಾ ಅಥವಾ ತಮಕ ಶ್ವಾಸ ಅಂತ ಕನ್ಸಿಡರ್ ಮಾಡ್ತೀವಿ. ಪ್ರಮುಖವಾಗಿ ಈ ಒಂದು ಸಂದರ್ಭದಲ್ಲಿ ಜಾಸ್ತಿ ಸಮಸ್ಯೆಗಳು ನೆಗಡಿ, ಕೆಮ್ಮು ಮತ್ತು ದಮ್ಮು ಅಂತ ಕನ್ಸಿಡರ್ ಮಾಡ್ತೀವಿ. ದಮ್ಮು ಅಂತಂದರೆ ಉಬ್ಬಸ, ಶ್ವಾಸರೋಗ, ತಮಕ ಶ್ವಾಸ, ಇದೆಲ್ಲ ಅದಕ್ಕೆ ಸಿನಾನಿಮ್ಸ್. ಸೊ ಪ್ರಮುಖವಾಗಿ ಈ ಒಂದು ಸ್ಲೈಡಲ್ಲಿ ನಾವು ನೋಡಬೇಕಾದ್ರೆ ನೆಗಡಿ ಮತ್ತು ಸೈನುಸೈಟಿಸ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಈ ಒಂದು ಸೈನಸ್ ಕ್ಯಾವಿಟೀಸ್ ಅಂತ ಕರಿತೀವಿ ನಾವು. ಈ ಚಿತ್ರದಲ್ಲಿ ನಾವು ನೋಡೋ ಪ್ರಕಾರ ಹಣೆ ಮತ್ತು ಮೂಗಿನ ಪಕ್ಕೆಗಳಲ್ಲಿ ನೋವಿರುತ್ತೆ ಮತ್ತೆ ಭಾರ, ಇದ್ರ ಜೊತೆಗೆ ನೆಗಡಿ, ಸತತವಾಗಿ ನೆಗಡಿ ಇರುತ್ತೆ. ಎಲ್ಲೆಲ್ಲಿ ಕಫ ಅಕ್ಯುಮುಲೇಟ್ ಆಗುತ್ತೋ ಅಲ್ಲಿ ಕೆಮ್ಮು ಸಹಜವಾಗಿ ಇರುತ್ತೆ, ಮತ್ತೆ ಮೂಗು ಕಟ್ಟುತ್ತೆ. ಇದ್ರ ಜೊತೆಗೆ ಮೂಗು ಸುರಿಯುತ್ತೆ ಕೂಡ, ಕೆಲವೊಂದು ಟೈಮ್ ಕಟ್ಟುತ್ತೆ, ಕೆಲವೊಂದು ಟೈಮ್ ಸುರಿಯುತ್ತೆ, ಉಸಿರಾಟಕ್ಕೆ ತೊಂದರೆ ಕೊಡುತ್ತೆ. ಸೊ ಹೆಚ್ಚು ಸೀನುಗಳು ಬರೋಕ್ಕೆ ಶುರು ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಸೀನುಗಳು ಡಾಕ್ಟ್ರೆ ಒಂದು 10, 15, 20, 30, 50 ಸೀನ್ ಬರೋಕ್ಕೆ ಶುರು ಆಗಿಬಿಡುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಅಂದರೆ. ಮತ್ತೆ ಕಣ್ಣು ಉರಿಗೆ ಶುರುವಾಗುತ್ತೆ. ಇದೆಲ್ಲ ಈ ಒಂದು ಸೈನುಸೈಟಿಸ್ ಅಂತ ಕರಿತೀವಿ. ಈಗ ಉದಾಹರಣೆ ಈ ಹಿಂದಿನ ಸ್ಲೈಡ್ಗೆ ಮತ್ತೆ ಹೋದಾಗ ಇಲ್ಲಿ ಸೈನಸ್ ಕ್ಯಾವಿಟೀಸ್ ಅಂತ ಇರುತ್ತೆ ನೋಡಿ, ಅಂದರೆ ಹಣೆ ಭಾಗದಲ್ಲಿರುತ್ತೆ, ಮೂಗಿನ ಪಕ್ಕೆಗಳಲ್ಲಿರುತ್ತೆ. ಇದೆಲ್ಲ ಸೈನಸ್ ಕ್ಯಾವಿಟೀಸ್ ಅಂತಂದರೆ ಆ ಒಂದು ಖಾಲಿ ಜಾಗಗಳದು. ಅಲ್ಲಿ ಏನಾದರೂ ಸ್ವಲ್ಪ ಇನ್ಫೆಕ್ಷನ್ ಆಗಿ ಕಫ ಸೇರ್ಕೊಂತು ಅಂದರೆ ಆ ಒಂದು ಮ್ಯೂಕಸ್ ಲೇಯರ್ಸ್ ಅಂತ ಏನು ಕಫ ಅಂತ ಏನು ಕರಿತೀವಿ, ಅದು ಸ್ವಲ್ಪ ಇನ್ಫೆಕ್ಷನ್ ಆಯಿತು ಅಂತಂದರೆ ದೀರ್ಘಕಾಲೀನವಾದಂತಹ ಸೈನುಸೈಟಿಸ್ಗೆ ಕಾರಣ ಆಗಿಬಿಡುತ್ತೆ. ಅಂದರೆ ಇಟ್ ವಿಲ್ ಲೀಡ್ ಟು ಅಲರ್ಜಿಕ್ ರೈನೈಟಿಸ್ ಆಲ್ಸೋ. ಅಲರ್ಜಿಕ್ ರೈನೈಟಿಸು ವಾತಜ ಪ್ರತಿಶಾಯ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇದನ್ನು ಆಯುರ್ವೇದದಲ್ಲಿ ನಾವು ಸಹಜವಾಗಿ ಪ್ರತಿಶಾಯ ಅಂತ ನಾವು ಕನ್ಸಿಡರ್ ಮಾಡೋದ್ರಿಂದ ಸೈನುಸೈಟಿಸ್ ಅಂತ ನಾವು ಅದಕ್ಕೆ ಕೋರ್ಲೇಟ್ ಮಾಡ್ಬೋದು. ಇದು ಏನಾಗುತ್ತೆ, ಇದು ಸ್ವಲ್ಪ ವಾಸಿ ಆಗದೆ ತುಂಬ ವರ್ಷಗಳ ಕಾಲ ಇರ್ತಾ ಇದ್ದರೆ ಆ ಸೈನಸ್ ಕ್ಯಾವಿಟೀಸಲ್ಲಿ ಅಕ್ಯುಮುಲೇಟ್ ಆಗೋ ಥರನೇ ಲಂಗ್ಸಲ್ಲಿ ಕೂಡ ಅಕ್ಯುಮುಲೇಷನ್ ಆಗೋಕ್ಕೆ ಶುರುವಾಗುತ್ತೆ. ಅದು ಮುಂದಕ್ಕೆ ಏನು ಮಾಡುತ್ತೆ, ಕೆಮ್ಮಿಗೂ ಕಾರಣ ಆಗುತ್ತೆ. ಸತತವಾದಂಥ ಕೆಮ್ಮಿಗೆ, ಅಂದರೆ ಕಫಯುಕ್ತವಾದಂಥ ಕೆಮ್ಮು. ಕಾಸಾತ್ ಸಂಜಾಯತೆ ಶ್ವಾಸ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಕಾಸ ಅಂತಂದರೆ ಕೆಮ್ಮು ಅಂತ. ಅದು ಏನು ಮಾಡುತ್ತೆ, ಇಟ್ ವಿಲ್ ಲೀಡ್ಸ್ ಟು, ಅದು ಮುಂದಕ್ಕೆ ಶ್ವಾಸ ರೋಗಕ್ಕೆ, ಉಬ್ಬಸಕ್ಕೆ ಎಡೆ ಮಾಡಿಕೊಡುತ್ತೆ ಅಂಥೇಳಿ ಶಾಸ್ತ್ರ ಹೇಳುತ್ತೆ. ಸೊ ಹಾಗಾಗಿ ಈ ಒಂದು ಕೆಮ್ಮು ಕೂಡ 5 ವೆರೈಟಿ ಇರುತ್ತೆ. ವಾತದ ಕೆಮ್ಮು ಅಂದರೆ ವಾತಜ ಕಾಸ, ಇನ್ನೊಂದು ಪಿತ್ತಜ ಕಾಸ, ಕಫಜ ಕಾಸ,
ಕ್ಷಯಜ ಕಾಸ ಮತ್ತು ಕ್ಷತಜ ಕಾಸ ಅಂತ ನಾವು ಕನ್ಸಿಡರ್ ಮಾಡಿದ್ವಿ. ಪಂಚವಿಧ ಕಾಸುಗಳು ಅಂದರೆ 5 ರೀತಿಯಾದಂಥ ಕೆಮ್ಮುಗಳಿರುತ್ತೆ. ಓಕೆ. ಶಾಸ್ತ್ರ ತುಂಬ ಬ್ಯೂಟಿಫುಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಆಯುರ್ವೇದ ಶಾಸ್ತ್ರದಲ್ಲಿ ಸಾವಿರಾರು ವರ್ಷಗಳ ಹಿಂದೆಯೇ ಯಾವ ಥರ ಇತ್ತು, ಮತ್ತು ಇದೆಲ್ಲ ಅನುಭವ ಶಾಸ್ತ್ರ. ಓಕೆ. ಬೈ ಸೀಯಿಂಗ್ ಅದಕ್ಕೆ ಲೆಕ್ಕ ಅನ್ನೋದಿಲ್ಲ. ಲ್ಯಾಕ್ಸ್ ಆಫ್ ಪೇಷಂಟ್ಸ್ನ ನೋಡಿ 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 ಋಷಿ ಮುನಿಗಳು ಸಾಕಷ್ಟು ಅದನ್ನು ಕ್ರೋಢೀಕರಿಸಿರುವಂಥದ್ದು. ಸೊ ಹಾಗಾಗಿ ಶಾಸ್ತ್ರದಲ್ಲಿ ತುಂಬ ವಿಶೇಷವಾಗಿ ತಿಳಿಸ್ತಾ ಹೋಗ್ತಾರೆ. ಅದು ಪ್ರಸ್ತುತ ಈಗೂ ಸಹ ಅದು ತುಂಬ ಸಮಂಜಸವಾಗಿದೆ. ಓಕೆ ಸರ್, ತುಂಬ ವಿವರವಾಗಿ ಹೇಳ್ಕೊಟ್ರಿ ಅಸ್ತಮಾ ಅಂತಂದ್ರೆ ಏನು ಅಂತ. ವರ್ಷದ ಯಾವ ಋತುವಿನಲ್ಲಿ ಈ ಒಂದು ಕಾಯಿಲೆ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಡಾಕ್ಟರ್? ಎಸ್, ಸಹಜವಾಗಿ ನಾನು ಆಗಲೇ ಹೇಳ್ದಂಗೆ ವರ್ಷಾ ಋತು ಅಂತ ಮಳೆಗಾಲ, ಓಕೆ. ಮತ್ತು ಹೇಮಂತ ಋತು ಅನ್ನೋದು ಚಳಿಗಾಲ. ಓಕೆ. ವರ್ಷಾ ಋತು ಅಂದರೆ ಆಗಸ್ಟೇ ಮಳೆ ಬಿದ್ದಿರುವಂಥದ್ದು. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ ಸಂದರ್ಭದಲ್ಲಿ ಕೂಡ ಈ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ನವೆಂಬರ್ 3ನೇ ವಾರದಿಂದ ಓಕೆ. ಜನವರಿ 3ನೇ ವಾರದ ತನಕನೂ ಇರುವಂಥದ್ದು ಹೇಮಂತ ಋತು ಅಂತ. ಹೇಮಂತ ಅಂದರೆ ಏನು ಅಂದರೆ ಹಿಮವಂತ. ಹಿಮ ಎಲ್ಲೆಲ್ಲಿ ಜಾಸ್ತಿ ಇರುತ್ತೆ ಅದನ್ನು ಹೇಮಂತ ಋತು ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ. ಸೊ ನೀವಾಗಲೇ ಹೇಳಿದ್ರಿ ಇದು ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ ಅಂತ. ಹೌದು. ಅದರಲ್ಲೂ ಇತ್ತೀಚಿನ ಪತ್ರಿಕೆಗಳಲ್ಲಿ ನಾವು ವರದಿ ನೋಡಿದಾಗ ದಿಲ್ಲಿಯಲ್ಲಂತೂ ಕೇಳಲೇಬೇಡಿ, ಅತಿ ಹೆಚ್ಚು ಅಂತ ಹೇಳ್ಬೋದು ಸರ್. ದಿಲ್ಲಿ ಬಿಟ್ಟರೆ ನೆಕ್ಸ್ಟು ಬೆಂಗಳೂರೇ ಆಲ್ಮೋಸ್ಟ್. ಇದಕ್ಕೆ ಸಹಜವಾಗಿ ಬೆಂಗಳೂರು ಸಿಟಿ ನಾವು ಕರೆಯುವಂಥದ್ದು ಆಸ್ತಮಾ ಸಿಟಿ ಅಂತಲೇ. ಅಲರ್ಜಿಕ್ ಬ್ರಾಂಕೈಟಿಸ್ ಇಲ್ಲಿ ವೆರಿ ಮಚ್ ಕಾಮನ್, ಮತ್ತು ಡಯಾಬಿಟಿಸ್ ಇಸ್ ಆಲ್ಸೋ ವೆರಿ ಕಾಮನ್ ಪ್ರಾಬ್ಲಮ್. ಎಲ್ಲೆಲ್ಲಿ ಈ ಒಂದು ಫಾಗ್ ಅಂತ ಏನು ಕರಿತೀವಿ, ಹಿಮ, ಓಕೆ. ಹಿಮದ ಜೊತೆಗೆ ಸ್ಮೋಕ್, ಹೊಗೆ ಸೇರಿಕೊಂಡ್ರೆ ಅದು ಸ್ಮಾಗ್ ಅಂತ ಆಗುತ್ತೆ. ಓಕೆ. ಫಾಗು ಮತ್ತು ಸ್ಮೋಕು ಸೇರಿಕೊಂಡ್ರೆ ಅದು ಸ್ಮಾಗ್ ಆಗುತ್ತೆ. ಆವಾಗ ಏನಾಗುತ್ತೆ, ಅದು ತುಂಬ ಸುಲಭವಾಗಿ ಅದನ್ನು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂದರೆ ಅದು ಉಲ್ಬಣಗೊಳಿಸ್ಬಿಡುತ್ತೆ, ಉಬ್ಸನ. ನೋಡೇ ಇರ್ತೀರ ಎಷ್ಟು ಪೊಲ್ಯೂಷನ್ ಇದೆ ಸಿಟಿಗಳಲ್ಲಿ. ದಿನದಿಂದ ದಿನಕ್ಕೆ ಜನಸಂಖ್ಯೆ ಹೆಚ್ಚಾಗ್ತಲೇ ಇದೆ, ಹಾಗಾಗಿ ಪೊಲ್ಯೂಷನ್ ಅನ್ನೋದು ಕೂಡ ಅತಿ ಹೆಚ್ಚಾಗಿ ಜನಸಂಖ್ಯೆ, ವಾಹನಗಳ ಸಂಖ್ಯೆ, ನಮ್ಮ ನಗರವಾಸಿಗಳ ತಾಳ್ಮೆ ನಾವು ತುಂಬ ಮೆಚ್ಕೋಬೇಕು. ಹೌದು, ನಿಜವಾಗಿ. ಸೊ ಇಂಥ ಒಂದು ಪೊಲ್ಯೂಷನಲ್ಲಿ ಈ ಸಮಸ್ಯೆಗಳು ಸಹಜವಾಗಿ ಕಾಡಕ್ಕೆ ಶುರು ಮಾಡಿಬಿಡುತ್ತೆ. ಓಕೆ. ಅದೇ ಹೇಳ್ತಾರೆ ಯಾವುದೋ ಊರುಗಳು, ಈಗ ಉದಾಹರಣೆಗೆ ನೀವು ಕಲಬುರಗಿ, ಗುಲ್ಬರ್ಗಾದವರು, ಅದೇ ನಿಮ್ಮ ಊರಿಗೆ ಹೋದಾಗ ಆರಾಮಾಗಿರ್ತೀರ. ಹೌದು. ಅಂದರೆ ಗುಲ್ಬರ್ಗಾಯಿಂದ ಯಾರೋ ಪೇಷಂಟ್ ಬಂತು, ಅದೇ ಬೆಂಗಳೂರಲ್ಲಿ ವಾಸವಾಗಿರುವಂಥವ್ರು, ಸರ್ ಊರಿಗೆ ಹೋದರೆ ಏನು ಸಮಸ್ಯೆನೂ ಇರೋಲ್ಲ ಸರ್, ಆರಾಮಾಗಿರ್ತೀವಿ. ಮಂಗಳೂರಿಂದ ಯಾರೋ ಬಂದಿದ್ದು ಇರ್ತಾರೆ ಅಂದ್ಕೊಳ್ಳೋಣ, ಬೆಂಗಳೂರಲ್ಲಿ ವಾಸವಾಗಿರ್ತಾರೆ, ಇಲ್ಲಿ ಸಮಸ್ಯೆ ಶುರುವಾಗಿರುತ್ತೆ. ಅದೇ ಅವ್ರು ಮಂಗಳೂರಿಗೋ ಅಥವಾ ಬೆಳಗಾಂಗೋ ಅಥವಾ ಬೇರೆ ಅವರವರ ಸ್ವಸ್ಥಾನಗಳಿಗೆ ಅವರು ಹೋದಾಗ ಅವ್ರಿಗೆ ಯಾವ ಸಮಸ್ಯೆಗಳು ಇರೋದಿಲ್ಲ. ಸಿಟಿಗೆ ಇನ್ನೇನು ಎಂಟ್ರ್ ಆಗ್ತಾ ಇದ್ದೀವಿ, ಇನ್ನೊಂದು 30 ಕಿಲೋಮೀಟರ್ ಇದೆ ಬೆಂಗಳೂರು ಅಂದಾಗ ಶುರುವಾಗುತ್ತೆ. ಅಂದರೆ ವಾತಾವರಣ ಕಲುಷಿತವಾಗಿರುವಂಥದ್ದು. ಈ ಕಲುಷಿತ ವಾತಾವರಣದಲ್ಲಿ ಸಹಜವಾಗಿ ಉಬ್ಬಿಸಿದ ಸಮಸ್ಯೆಗಳು ಜಾಸ್ತಿ. ಈಗ ಆಗಲೇ ಹೇಳಿದೆ, ಕಾಸಾತ್ ಸಂಜಾಯತೆ ಶ್ವಾಸಃ ಅಂತ. ಕಾಸ ಅಂತಂದರೆ ಕೆಮ್ಮು. ಕೆಮ್ಮಿನ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು 2 ನಿಮಿಷ ಇದ್ರ ಬಗ್ಗೆ ತಿಳಿಸೋಣ. ಇದರಲ್ಲಿ ಪ್ರಮುಖವಾಗಿ ಈ ಒಂದು ಚಿತ್ರದಲ್ಲಿ ನೋಡೋ ಪ್ರಕಾರ ವಾತಜ ಕೆಮ್ಮು ಅಂದರೆ ವಾತಜ ಕಾಸ ಅಂತ. ಇದರಲ್ಲಿ ಏನಾಗುತ್ತೆ, ಡ್ರೈ ಕಾಫ್ ಅಂತ ಸಿಂಪಲ್ ಆಗಿ ನಾವು ಕರಿತೀವಿ. ಸತತವಾಗಿರುವಂಥ ಒಣಕೆಮ್ಮು, ಮತ್ತು ಕೆಮ್ಮಿನ ವೇಗ ಜಾಸ್ತಿ ಇರುತ್ತೆ. ಭಿನ್ನ ಕಾಂಸ್ಯ ಸ್ವರತುಲ್ಯ ಘೋಷಃ ಅಂತ ಹೇಳ್ತಾರೆ. ಅಂದರೆ ಒಂದು ಕಂಚಿನ ಪಾತ್ರೆ ಮೇಲಿಂದ ಕೆಳಕ್ಕೆ ಹಾಕಿದ್ರೆ ಎಷ್ಟು ಶಬ್ದ ಮಾಡುತ್ತೋ ಆ ಥರ ಕೆಮ್ಮದಾಗ ಶಬ್ದ ಇರುತ್ತೆ. ಅದ್ರ ಜೊತೆಗೆ ಹಣೆ ಮತ್ತು ಎದೆ ಪಕ್ಕೆಗಳಲ್ಲಿ ಸಹಜವಾಗಿ ನೋವಿರುತ್ತೆ. ಮುಂದಿನ ಸ್ಲೈಡಿಗೆ ನಾವು ಹೋದಾಗ ಇದು ಪಿತ್ತದ ಕೆಮ್ಮು, ಪಿತ್ತಜ ಕಾಸ ಅದು ಪಿತ್ತದ ಕೆಮ್ಮು. ಇದರಲ್ಲಿ ಸಹಜವಾಗಿ ನೋಡಿ ಏನಾಗುತ್ತೆ, ಎಲ್ಲೆಲ್ಲಿ ಪಿತ್ತ ಜಾಸ್ತಿ ಆಗುತ್ತೋ ಅಲ್ಲಿ ಗಂಟ್ಲೂರಿ ಸಹಜವಾಗಿ ಕಾಮನ್ ಆಗುತ್ತೆ. ಎದೆ ಊರಿ, ಗಂಟ್ಲೂರಿ, ಕೆಮ್ಮಿನ ಜೊತೆಗೆ ಜ್ವರ ಕೂಡ ಕಾಮನ್ ಆಗಿರುತ್ತೆ. ಇದ್ರ ಜೊತೆಗೆ ಬಾಯಿ ಒಣಗ್ತಾ ಇರುತ್ತೆ, ಡ್ರೈನೆಸ್, ಬಿಸಿ ಆಗ್ತಾ ಇದ್ದಂಗೆ ಅನುಭವ ಆಗ್ತಾ ಇರುತ್ತೆ. ಬಾಯಾರಿಕೆ ಸಹಜವಾಗಿ ಜಾಸ್ತಿ ಆಗುತ್ತೆ. ಕಫದ ವಿಚಾರಕ್ಕೆ ಬಂದಾಗ ಇಲ್ಲಿ ಏನಾಗುತ್ತೆ, ಸ್ವಲ್ಪ ವೈರಲ್ ಇನ್ಫೆಕ್ಷನ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಯಾವುದೇ ಪಿತ್ತದ ಬಂದರೂ ಕೂಡ ಸ್ವಲ್ಪ ವೈರಲ್ ಇನ್ಫೆಕ್ಷನ್, ಹಳದಿ ಬಣ್ಣದ ಕಫ ಇರುತ್ತೆ, ಸುಸ್ತು ಜಾಸ್ತಿ ಇರುತ್ತೆ. ಅಂದರೆ ಈ ಒಂದು ನಾವು ಸಹಜವಾಗಿ ಈ ಒಂದು ಇನ್ಫೆಕ್ಷನ್ ರಿಲೇಟೆಡ್ ಎಲ್ಲೆಲ್ಲಿ ಇನ್ಫೆಕ್ಷನ್ ಆಗಿ ಬಂದಿರುತ್ತಲ್ಲ ಅದು ಈ ಒಂದು ಪಿತ್ತದ ಕೆಮ್ಮು ಅಂತ ಕರಿತೀವಿ. ಮುಂದಿನ ಒಂದು ಸ್ಲೈಡ್ ನಾವು ತಗೊಂಡಾಗ ಕಫಜ ಕಾಸ. ಇಲ್ಲಿ ಕಫದ ಅಂಶ ಜಾಸ್ತಿ ಇರುತ್ತೆ, ಬಿಳಿ ಅಥವಾ ಹಳದಿ ಮಿಶ್ರಿತವಾಗಿರುವಂಥ ಕಫಯುಕ್ತ ಕೆಮ್ಮು. ಬಾಯಲ್ಲಿ ಕಫದ ಅಂಟು ಜಾಸ್ತಿ ಇರುತ್ತೆ. ತಲೆಭಾರ,
ನೆಗಡಿ ಜಾಸ್ತಿ ಇರುತ್ತೆ, ಓಕೆ ಹಸಿವಿಲ್ಲದಿರುವಂಥದ್ದು, ಮತ್ತು ಆಲಸ್ಯ ಮತ್ತು ಮೈಭಾರ, ಸದ್ಯ ರೆಸ್ಟ್ ತೊಗೊಂಡ್ರೆ ಸಾಕು ಅನಿಸ್ತಾ ಇರುತ್ತೆ. ಓಕೆ ಇದು ಕಫಜ ಕಾಸ, ಕಫದ ಕೆಮ್ಮಾಯಿತು. ಓಕೆ ಸೊ ಮುಂದಿನ ಸ್ಲೈಡ್ಗೆ ನಾವು ಹೋದಾಗ ಕ್ಷತಜ ಅಂತಂದರೆ, ಕ್ಷತ ಅಂತಂದರೆ ಗಾಯ ಅಂತ ಅರ್ಥ. ಓಕೆ ಕ್ಷತವಾಗಿ ಕೆಮ್ಮು ಬರುವಂಥದ್ದು. ಇದಕ್ಕೆ ಪ್ರಮುಖವಾದ ಕಾರಣಗಳು ಅಂದರೆ ಅತಿಯಾದ ವ್ಯಾಯಾಮ, ತುಂಬ ಭಾರ ಹೊರೆಯುವಂಥದ್ದು, ಆಮೇಲೆ ಹೆಚ್ಚು ನಡೆಯುವಂಥದ್ದಾಗಿರ್ಬೋದು, ಸಾಹಸ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವಂಥದ್ದು ಅಥವಾ ಆ ಒಂದು ಕಾರ್ಯಗಳಿಗೆ ಇಳಿಯುವಂಥದ್ದು, ಮತ್ತು ಶ್ವಾಸನಳಿಕೆಯಲ್ಲಿ ಗಾಯ, ನಾನು ಆಗಲೇ ಹೇಳಿದೆ ಗಾಯ ಅಂಥೇಳಿ. ಅದ್ರ ಜೊತೆಗೆ ಒಣಕೆಮ್ಮು ಅಂದರೆ ಅಥವಾ ಕೆಮ್ಮು ನಂತರ ಒಣಕೆಮ್ಮು ಜೊತೆಗೆ ಕಫದಲ್ಲಿ ಲೈಟಾಗಿ ಸ್ವಲ್ಪ ರಕ್ತ ಬರೋಕ್ಕೆ ಶುರುವಾಗುತ್ತೆ. ಯಾಕೆಂದರೆ ಗಾಯ ಆಗಿರುತ್ತೆ ಒಳಗಡೆ, ಒಂದು ಅಲ್ಸರೇಷನ್ ಥರ ಫಾರಮ್ ಆಗಿ ಆ ಗಾಯದಿಂದ ಸ್ವಲ್ಪ ರಕ್ತ ಬರೋಕ್ಕೆ ಸಾಧ್ಯತೆಗಳು ಜಾಸ್ತಿ. ಅಂದರೆ ಈಗ ಅಧಿಕ ಶ್ರಮ ಪಡುವಂಥವರಲ್ಲಿ ಕೆಮ್ಮಿದ್ದಾಗ, ಅದು ಸರಿಯಾದ ಸುಮಾರು ತಿಂಗಳಾದರೂ ವಾಸಿ ಆಗದೇ ಇದ್ದಾಗ, ಪರಿಶ್ರಮ ಜಾಸ್ತಿ ಆದಾಗ ಬರುವಂಥದ್ದು ಇದು ಕ್ಷತಜ ಕಾಸ ಅಂತ. ಮುಂದಿನ ನಾವು ಚಿತ್ರ ತಗೊಂಡಾಗ ಕ್ಷಯಜ ಕಾಸ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಕ್ಷಯಜ ಅಂತಂದರೆ ಇಲ್ಲಿ ಈ ಟಿ ಬಿಯಿಂದ ಅಂತಲ್ಲ, ಕ್ಷಯ ಅನ್ನೋದು ಸಹಜವಾಗಿ ನಾವು ಟ್ಯೂಬರ್ಕ್ಲೋಸಿಸ್ ಕ್ಷಯ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಕ್ಷಯ ಅಂತಂದರೆ ಧಾತು ಕ್ಷಯಗಳು ಅಂದರೆ ದೇಹದಲ್ಲಿ ಸಪ್ತವಿಧ ಧಾತುಗಳಿರುತ್ತೆ, ರಸ, ರಕ್ತ, ಮಾಂಸ, ಮೇಧೋಸ್ಥಿ, ಮಜ್ಜ, ಶುಕ್ರ. ಈ ಧಾತುಗಳ ಕ್ಷೀಣತೆಯಿಂದ ಆಗುವಂಥದ್ದು. ಇದರಲ್ಲಿ ವಿರುದ್ಧ ಆಹಾರಗಳ ಸೇವನೆಯಿಂದ ಕೂಡ ಈ ಸಮಸ್ಯೆ ಜಾಸ್ತಿ ಆಗುತ್ತೆ. ಮತ್ತು ವ್ಯಕ್ತಿ ಸಹಜವಾಗಿ ಕೃಶನಾಗ್ತಾನೆ, ವೀಕ್ ಆಗ್ತಾ ಹೋಗ್ತಾನೆ, ಮತ್ತು ಸ್ವಲ್ಪ ಕೆಮ್ಮು ಕಷ್ಟಕರವಾಗಿರುತ್ತೆ. ಅಂದರೆ ಸ್ವಲ್ಪ ಕಫ ಬಂದರೆ ಆರಾಮ್ ಅಂತ ಅನಿಸುತ್ತೆ. ಅದು ಈವನ್ ಆಸ್ತಮಾದಲ್ಲೂ ಕೂಡ ಆ ಒಂದು ಸಿಂಪ್ಟಮ್ನ ನಾವು ನೋಡ್ತೀವಿ. ಹಾಗಾಗಿ ಈ ಕೆಮ್ಮಿನ ವಿಚಾರಗಳು ಅಂತ ನಾವು ಈ ಒಂದು 5 ವಿಧವಾದಂಥ ಕೆಮ್ಮಿನ ವಿಚಾರಗಳಿದೆ. ಸುಮ್ಮನೆ ಕೆಮ್ಮು ಬಂತು, ಯಾವುದೋ ಕಾಫ್ ಸಿರಪ್ ತೊಗೊಂಡ್ವಿ, ಸುಮಾರು ಏನೇನೋ ಪಾಪ ಪ್ರಯತ್ನಗಳು ಮಾಡ್ತಿರ್ತಾರೆ, ಮನೆ ಮದ್ದುಗಳನ್ನು ಮಾಡ್ತಿರ್ತಾರೆ. ತಕ್ಷಣಕ್ಕೆ ಹೋಗಿ ಅಂಗಡಿಗೆ ಹೋಗಿ ಏನೋ ಒಂದು ಔಷಧಿನ, ಸಿರಪ್ಪು, ಟ್ಯಾಬ್ಲೆಟು ಏನೋ ಒಂದು ತೊಗೊಂಡು ಬಂದು ಪ್ರಯತ್ನಗಳು ಮಾಡ್ತಾರೆ. ಆದರೂ ಸಹ ಕೆಲವೊಂದು ಕಂಟ್ರೋಲ್ಗೆ ಬರೋದಿಲ್ಲ. ಯಾಕೆ ಅಂತಂದರೆ ಅದು ಯಾವ ರೀತಿಯಾದಂಥ ಕೆಮ್ಮು ಅಂತ ನಾವು ಮೂಲವಾಗಿ ತಿಳ್ಕೊಳ್ಬೇಕು. ಎಷ್ಟೋ ಜನಕ್ಕೆ ನಾವು ನೋಡ್ತೀವಿ, ಸರ್ ವರ್ಷಾನುಗಟ್ಟಲೆ ಸರ್ ಎಷ್ಟೋ ವರ್ಷದಿಂದ ಇದೆ ಸರ್ ಡ್ರೈ ಕಾಫ್ ಅಂತಾರೆ. ಮತ್ತು ಇನ್ನೊಂದು, ಈ ಕಾಫ್ ವಿಲ್ ಲೀಡ್ ಸ್ಮೋಕರ್ಸ್ ಕಾಫ್ ಅಂತ ಕರಿತೀವಿ. ಜಾಸ್ತಿ ಸ್ಮೋಕ್ ಮಾಡೋವಂಥವರಲ್ಲಿ ಸ್ಮೋಕರ್ಸ್ ಕಾಫ್ ಅಂತಲೇ ಅದಕ್ಕೊಂದು ಹೆಸರಿಟ್ಬಿಟ್ಟಿದ್ದಾರೆ. ಅವರಲ್ಲಿ ಸಹಜವಾಗಿ ಒಣಕೆಮ್ಮು ಜಾಸ್ತಿ ಇರುತ್ತೆ, ಅಪರೂಪಕ್ಕೆ ಒಂದು ಸ್ವಲ್ಪ ಕಫ ಬರುತ್ತೆ. ಕಫ ಬಂದರೆ ಸ್ವಲ್ಪ ಆರಾಮ ಅಂತ ಅನಿಸುತ್ತೆ. ದಿಸ್ ವಿಲ್ ಲೀಡ್ ಟು ಬ್ರಾಂಕೈಟಿಸ್. ಸೊ ಬ್ರಾಂಕೈಟಿಸ್ ಅಂತ ನಾವು ತಗೊಂಡಾಗ ನೆಕ್ಸ್ಟ್ ಈ ಒಂದು ಚಿತ್ರಣ. ಸರ್, ಈ ಚಿತ್ರಣಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಪ್ರಮುಖವಾದ ಪ್ರಶ್ನೆ ಸರ್. ಲೈಕ್ ಇಷ್ಟೆಲ್ಲ ತೋರಿಸ್ತಿದ್ರಿ ನೀವು, ಬಟ್ ಈ ಒಂದು ಅಸ್ತಮಕ್ಕೆ ಪ್ರಮುಖವಾದ ಗುಣಲಕ್ಷಣಗಳು ಯಾವ ರೀತಿ ಕಂಡು ಬರುತ್ತೆ? ಅದನ್ನೇ ನಾನು ಈಗ ತಿಳಿಸ್ತಾ ಇದ್ದೀನಿ. ಈ ಅಸ್ತಮ ಅಂತ ನಾವು ತಗೊಂಡಾಗ ಇದನ್ನು ನಾವು ಬ್ರಾಂಕೈಟಿಸ್ ಅಥವಾ ಅಲರ್ಜಿಕ್ ಬ್ರಾಂಕೈಟಿಸ್ ಅಥವಾ ಬ್ರಾಂಕಿಯಲ್ ಆಸ್ತಮಾ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಅದಕ್ಕೆ ಬೇರೆ 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 ಸಂದರ್ಭಗಳಿರುತ್ತೆ. ಆ ಸಂದರ್ಭದಲ್ಲಿ ನಾವು ಅದನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಈಗ ಆಸ್ತಮಾ ಅಂತ ನಾವು ಸಬ್ಜೆಕ್ಟ್ ತೊಗೊಂಡಿರೋದ್ರಿಂದ ಪರ್ಟಿಕ್ಯುಲರ್ ಆಗಿ ನಾವು ಬ್ರಾಂಕಿಯಲ್ ಆಸ್ತಮಾ ಅಂತ ನಾವು ಒಂದು ಪೇಷಂಟ್ನ ಕನ್ಸಿಡರ್ ಮಾಡಬೇಕಾದ್ರೆ ವರ್ಷಕ್ಕೊಂದು 3 ಸರಿ ಆದರೂ ಅವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕು. ಕೆಮ್ಮು ಜಾಸ್ತಿಯಾಗಿ, ಕಫ ಜಾಸ್ತಿಯಾಗಿ, ರಾತ್ರಿ ಹೊತ್ತು ನಿದ್ದೆ ಸರಿಯಾಗಿ ಬರದೆ, ಉಸಿರಾಡೋದು ಕಷ್ಟ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗುವಂಥ ಪರಿಸ್ಥಿತಿ ಇರುತ್ತೆ. ಇಲ್ಲ ಮನೆಯಲ್ಲೇ ಅವರು ಆವಾಗ ಕೆಮ್ಮು ಜಾಸ್ತಿ ಆಗ್ತಿರುತ್ತೆ, ಉಬ್ಸ ಜಾಸ್ತಿ ಆಗ್ತಿರುತ್ತೆ, ಕಂಟ್ರೋಲ್ ಇದೆ, ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗುವಂಥದ್ದೇನಿಲ್ಲ, ಯಾವುದೋ ಇನ್ಹೇಲರ್ಸೋ ಮತ್ತೊಂದು ಮಗದೊಂದು ತೊಗೊಂಡಾಗ ಸ್ವಲ್ಪ ಕಂಟ್ರೋಲ್ಗೆ ಬರುತ್ತೆ, ಹೆಂಗೂ ಮ್ಯಾನೇಜ್ ಆಗುತ್ತೆ ಅಂಥೇಳಿ ನೆಬ್ಯುಲೈಸೇಷನ್ನು ಮತ್ತೊಂದು ಮಗದೊಂದು ಸ್ವಲ್ಪ ಆರಾಮ್ ಮಾಡ್ಕೊಂಡ್ಬಿಡ್ತಾರೆ. ಅದನ್ನು ನಾವು ಆಸ್ತಮಾ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಅದು ಅಲರ್ಜಿಕ್ ಬ್ರಾಂಕೈಟಿಸ್ ಆಗಿರುತ್ತೆ ಎಷ್ಟೋ ಸರಿ, ಅಥವಾ ಬ್ರಾಂಕೈಟಿಸ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಬ್ರಾಂಕ್ಯೂಲ್ಸ್ ಅಂದರೆ ಈ ಒಂದು ಚಿತ್ರ ನಾವು ನೋಡೋ ಪ್ರಕಾರ ಈ ಬ್ರಾಂಕಿಯಲ್ ಟ್ಯೂಬ್ಸ್ ಅದು ಏನಾಗುತ್ತೆ, ಬ್ರಾಂಕಿಯಲ್ ಟ್ಯೂಬ್ಸಲ್ಲಿ ಸಹಜವಾಗಿ ಒಂದು ನಾರ್ಮಲ್ ಟ್ಯೂಬ್ ಇದೆ ನೋಡಿ, ಮೊದಲನೇದು. ಪಕ್ಕದ್ದು ಬರ್ತಾ 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 ಅದೆಲ್ಲ ಒಳಗಡೆ ಐಟಿಸ್, ಇನ್ಫ್ಲಮೇಷನ್, ಬ್ರಾಂಕೈಟಿಸ್ ಅಂದ್ರೆ ಎಲ್ಲೆಲ್ಲ ಐಟಿಸ್ ಅಂತ ನಾವು ಸೇರಿಸ್ಕೊಂತೀವಿ, ಅದು ಇನ್ಫ್ಲಮೇಷನ್ ಅಂತ, ಗ್ಯಾಸ್ಟ್ರೈಟಿಸ್, ಆರ್ಥ್ರೈಟಿಸ್, ಈ ಥರ. ಇದು ಬ್ರಾಂಕೈಟಿಸ್. ಈ ಉದಾಹರಣೆಗೆ ಇಲ್ಲಿ ಇದೊಂದು ಕೊಳವೆ ಇದ್ದಂಗೆ. ಈ ಕೊಳವೆಯಲ್ಲಿ ಏನಾಗುತ್ತೆ, ಸಹಜವಾಗಿ ಖಾಲಿ ಇರುವಂಥ ಕೊಳವೆನ ನಾವು ಊದಿದಾಗ ಗಾಳಿ ಸರಾಗವಾಗಿ ಹೋಗುತ್ತೆ. ಈ ಒಂದು ಕೊಳವೆಯಲ್ಲಿ ನಾವು ಗಾಳಿ ಊದಿದ್ರೆ ಸರಾಗವಾಗಿ ಹೋಗುತ್ತೆ. ಅದೇ ನಾವು ಒಂದು ಮುಕ್ಕಾಲು ಭಾಗ ಇಟ್ಕೊಂಡು ಊದಿದ್ರೆ ಪಿಪಿ ಶಬ್ದ ಬರುತ್ತೆ, ಅಲ್ವಾ? ಅಂದರೆ ಆ ವಿಷಲ್ ಸೌಂಡ್ನ ನಾವು ವೀಸಿಂಗ್ ಸೌಂಡ್ ಅಂತ ಕರೆಯೋದು.
ಓಕೆ ಓಕೆ ಅಂದರೆ ಲಂಗ್ಸ್ ಒಳಗಡೆ Okay. ಯಾವಾಗ ಒಂದು ಅಬೋವ್ 75% 80% ಅಷ್ಟು ಬ್ಲಾಕ್ ಆಗೋಗುತ್ತೋ ಓಕೆ ಉಳಿದ ಎಲ್ಲೋ ಒಂದು ಸ್ವಲ್ಪ ಜಾಗ ಇರುತ್ತೆ ಗಾಳಿ ಓಡಾಡಕ್ಕೆ. ಪಾಸ್ ಆಗಕ್ಕೆ. ಹೌದು. ಓಕೆ ಅದು ಪ್ರಾಣವಾತ ಅಥವಾ ಆಕ್ಸಿಜನ್ ಅಂತ ಏನು ನಾವು ಕರಿತೀವಿ. ಓಕೆ ಒಳಗಡೆ ಗಾಳಿ ಹೋಗಿ ಹೊರಗಡೆಗೆ ಬರಬೇಕಾದ್ರೆ ಸಮಸ್ಯೆ. ಓಕೆ ಆವಾಗ ಏನಾಗುತ್ತೆ, ಅದು ಪಿ ಪಿ ಶಬ್ದ ಅಥವಾ ವಿಜಿಲ್ ಸೌಂಡ್ ಬರುತ್ತೆ. ಅದನ್ನು ನಾವು ವೀಸಿಂಗ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದರಲ್ಲಿ ನಾವು ಪ್ರಮುಖವಾಗಿ ನೆಕ್ಸ್ಟು ಚಿತ್ರಣ ಹೋದ ಕಾರಣಗಳು ಏನಿದೆ ಓಕೆ ಅಂತ ನಾವು ತಗೊಂಡಾಗ ಆಗಲೇ ಹೇಳಿದೆ ನೋಡಿ, ಎಲ್ಲ ಬೆಂಗಳೂರಿರೋ ಕಾರಣಗಳಿದೆ. ಓಕೆ ಸಹಜವಾಗಿ ಅಶುದ್ಧವಾದಂಥ ಗಾಳಿ, ಹೌದು ಧೂಳು, ಹೊಗೆ ಸೇವನೆ, ಮತ್ತು ತಂಪು ಆಹಾರ, ಓಕೆ ತಣ್ಣೀರು ಸೇವನೆ, ತಂಗಾಳಿ, ಓಕೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಹೊರಟೋಗೋದು, ಓಕೆ ಥಂಡಿ ಅದು ರೆಗ್ಯುಲರ್ ಅಭ್ಯಾಸವಾಗಿರುತ್ತೆ. 5 ಗಂಟೆಗೆ ಎದ್ದು ವಾಕಿಂಗ್ ಹೋಗೋದು, ಚಳಿಗಾಲ ಇರಲಿ ಮಳೆಗಾಲ ಇರಲಿ. ರಾತ್ರಿ ಜಾಗರಣೆ, ಎಷ್ಟು ರಾತ್ರಿ ನೋಡಿ ಎಲ್ಲ ಆಲ್ಮೋಸ್ಟು ನಮ್ಮ ಸಿಟಿ ಜನ ಮಾಡುವಂಥ ಕೆಲಸಗಳೇ ಸಾಕಷ್ಟು ಇದರಲ್ಲಿದೆ. ಓಕೆ ಅಜೀರ್ಣ, ಹೊಟ್ಟೆ ಉಬ್ರ ಮತ್ತು ಕಾನ್ಸ್ಟಿಪೇಷನ್, ಮಲಬದ್ಧತೆ ಅಂತ ನಾವು ಕರಿತೀವಿ. ಇದರ ಅರ್ಥ ಏನು ಅಂತಂದರೆ, ಈಗ ಒಂದು ಪೈಪಲ್ಲಿ ನೀರು ಹೋಗ್ತಾ ಇದೆ, ಓಕೆ ಅದು ಏನೂ ಸಮಸ್ಯೆ ಇಲ್ಲ. ಓಕೆ ಎಲ್ಲ ಒಂದು ಕಡೆ ಬ್ಲಾಕ್ ಆಯಿತು, ಅಡಚಣೆ ಆಯಿತು, ಏನಾಗುತ್ತೆ, ವಾಪಸ್ ಬರೋಕ್ಕೆ ಶುರು ಆಗುತ್ತೆ. ಹೌದು ಈ ಮನುಷ್ಯನ ದೇಹ ಅನ್ನೋದು ಒಂದು ಯಂತ್ರ ಇದ್ದಂಗೆ, ಹೌದಲ್ವ? ಹೌದು ಈ ಯಂತ್ರದಲ್ಲಿ ಅನೇಕ ಸ್ರೋತಸ್ಸುಗಳು, ಅಂದರೆ ಅನೇಕ ಚಾನಲ್ಸ್ ಇರುತ್ತೆ. ಓಕೆ ಅದು ಲಕ್ಷಾಂತರ ಚಾನಲ್ಸ್ ಇರುತ್ತೆ. ಅದನ್ನು ನಾವು ಮಹಾ ಸ್ರೋತಸ್ಸುಗಳು ಅಂತ ತೊಗೊತೀವಿ, ಪ್ರಮುಖವಾಗಿರುವಂಥ ಚಾನಲ್ಸ್ ಅಂತ ತೊಗೊತೀವಿ. ಓಕೆ ಮೂಗಿಂದ ಹಿಡಿದು ಬಾಯಿಂದ ಹಿಡಿದು ಲಂಗ್ಸ್ ತನಕ ಅದು ಒಂದು ರೀತಿಯಾದಂಥ ಸಿಸ್ಟಮ್, ಓಕೆ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ ಮತ್ತೊಂದು ಸಿಸ್ಟಮು ಕಾರ್ಡಿಯಾಕ್ ಸಿಸ್ಟಮ್ ಅಂತಿರುತ್ತೆ. ಓಕೆ ಇನ್ನೊಂದು ಅಲಿಮೆಂಟರಿ ಸಿಸ್ಟಮ್, ಎಸ್ಪೆಷಲಿ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್. ಅಂದರೆ ಮನುಷ್ಯನ ದೇಹದಲ್ಲಿ ಅನೇಕ ದೊಡ್ಡ ದೊಡ್ಡ ಟ್ಯೂಬ್ಗಳೇ. ಸಣ್ಣ ಕರಳು ತೊಗೊಂಡ್ರೆ 27 ಅಡಿ ಉದ್ದ ಇರುತ್ತೆ, 27 ಫೀಟ್ ಇರುತ್ತೆ ಬರೀ ಸಣ್ಣ ಕರಳು. ಅಂದರೆ ಅಬ್ಸ್ಟ್ರಕ್ಟ್ ಎಲ್ಲೆಲ್ಲ ಆಗುತ್ತೋ ಅಲ್ಲಿ ಡಯಾಫ್ರಮ್ ಮೇಲೆ, ವಪೆ ಮೇಲೆ ಸ್ವಲ್ಪ ಪ್ರೆಷರ್ ಬೀಳುತ್ತೆ, ಮೇಲಕ್ಕೆ ಉಬ್ಬಸ ಜಾಸ್ತಿ ಆಗುತ್ತೆ. ಓಕೆ ಅದಕ್ಕೆ ನಾನು ತಿಳಿಸುವಂಥದ್ದು, ಯಾರಿಗೆ ಈ ಉಬ್ಸದ ಸಮಸ್ಯೆ ಇದೆ, ಕಫದ ಸಮಸ್ಯೆಗಳಿದೆ, ಕೆಮ್ಮಿದೆ, ರಾತ್ರಿ ಹೊತ್ತು ನಿಧಾನಕ್ಕೆ ಯಾವುದೇ ಕಾರಣಕ್ಕೂ ಲೇಟಾಗಿ ಊಟ ಮಾಡಬಾರ್ದು. ಅವರು ಓಕೆ ಏನಿದ್ರು ಒಂದು 8 ಗಂಟೆ ಒಳಗೆ ಊಟ ಮುಗಿಸ್ಕೊಂಡ್ಬಿಡ್ಬೇಕು, ಓಕೆ 10 ಗಂಟೆಗೆಲ್ಲ ನಿದ್ದೆಗೆ ಹೊಟ್ಟೋಗ್ಬೇಕು. ಕಾರಣ ಏನಾಗುತ್ತೆ, ಇವ್ರಿಗೆ ಮತ್ತೆ ರಾತ್ರಿ 3 ಗಂಟೆಗೆಲ್ಲ ಎಚ್ಚರ ಶುರು ಆಗಿಬಿಡುತ್ತೆ, ಓಕೆ ನಿದ್ದೆನೇ ಬರೋಲ್ಲ ಪಾಪ, ಬೆಳಗ್ಗೆ ಆದರೂ ನಿದ್ದೆ ಬರೋಲ್ಲ. ಅಂಥವ್ರು ಮತ್ತೆ ಮಧ್ಯಾಹ್ನದ ಹೊತ್ತು ಮಲಗಬೇಕು ಅಂತ ಅನ್ಸುತ್ತೆ, ಮಧ್ಯಾಹ್ನ ಮಲಗ್ಕೊಂಡ್ರೆ ಮತ್ತೆ ಕಫ ಜಾಸ್ತಿ ಆಗುತ್ತೆ. ಓಕೆ ಸೊ ಹಾಗಾಗಿ ಈ ಒಂದು ಕಾರಣ ಅಂತ ನಾವು ತಗೊಂಡಾಗ ಓಕೆ ಪ್ರಮುಖವಾಗಿರುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ, ಈ ರಾತ್ರಿ ಹಾಗೂ ಮುಂಜಾನೆ ಸಮಯ, ಓಕೆ ಎಸ್ಪೆಷಲಿ ಆಗಲೇ ಹೇಳಿದೆ, ಆಸೀನೆ ಲಭತೆ ಸೌಖ್ಯಂ ಅಂತ ಬರುತ್ತೆ. ಮತ್ತೆ ಓಕೆ ರಾತ್ರಿ ಹೊತ್ತು ಜಾಸ್ತಿ ಆಗುತ್ತೆ. ಓಕೆ ಮತ್ತು ಹೆಚ್ಚು ಓಡೋಂಥದ್ರಿಂದ ಕೂಡ ಏನಾಗುತ್ತೆ, ರೆಸ್ಪಿರೇಟರಿ, ಯಾಕೆ ಆಕ್ಸಿಜನ್ ಲೆವೆಲ್ಸ್ ಜಾಸ್ತಿ ಬೇಕಾಗುತ್ತೆ ಆವಾಗಲೂ ಸಹಜವಾಗಿ. ಮತ್ತು ಈ ಬೆಕ್ಕಿನ ರೋಮ ಅಂತ ಕರಿತೀವಿ, ಅಷ್ಟೇ ಅಲ್ಲ, ಪೋಲನ್ ಗ್ರೈನ್ಸ್ ಆಗಿರ್ಬೋದು, ಬೆಕ್ಕಿನ ರೋಮ ಆಗಿರುವಂಥದ್ದು, ಈ ಒಂದು ಉಬ್ಬಸದ ಲಕ್ಷಣಗಳು ಅಂತ ನಾವು ಕನ್ಸಿಡರ್ ಮಾಡಿದಾಗ ಓಕೆ ಆಸೀನೆ ಲಭತೆ ಸೌಖ್ಯಂ ಅಂದರೆ ಎದ್ದು ಕೂತ್ಕೊಂಡ್ರೆ ಆರಾಮ್ ಡಾಕ್ಟ್ರೆ, ಓಕೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ರೆ ಕಫ ಬರೋವರೆಗೂ ಪ್ರಯತ್ನ ಮಾಡ್ತಾರೆ, ಆವಾಗ ಸ್ವಲ್ಪ ಆರಾಮ್ ಅನಿಸುತ್ತೆ. ಕಫ ಬಂದ ಮೇಲೆ ಸ್ವಲ್ಪ ಉಸಿರಾಟಕ್ಕೆ ಅನುಕೂಲ ಆಗುತ್ತೆ. ಓಕೆ ಮತ್ತು ಈ ಗುರುಗುರು ಶಬ್ದ ಅಂತ ಕರಿತೀವಿ, ಆ ಗುರುಗುರು ಶಬ್ದನೇ ವೀಸಿಂಗ್ ಸೌಂಡ್ ಅಂತ ನಾವು ಕರೆಯುವಂಥದ್ದು. ಸೊ ಇಲ್ಲೇನಾಗುತ್ತೆ, ಗಂಟ್ಲಲ್ಲಿ ಕಫ ಕಟ್ಕೊಂಡಂಗಿರುತ್ತೆ, ಓಕೆ ಮತ್ತು ಆಯಾಸ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತು ಇದು ಜಾಸ್ತಿ ಆದರೆ ಅದೇ ಆಸ್ತಮಾ ಅಂತ ಅಂದರೆ ಅದನ್ನು ತಮಕ ಶ್ವಾಸ ಅಂತ ನಾವೇನು ಕನ್ಸಿಡರ್ ಮಾಡ್ತೀವಿ, ತಮಸ್ಸಿಗೆ ನೂಕುತ್ತೆ, ಅಂದರೆ ಕಣ್ಣೆಲ್ಲ ಕತ್ಲೆ ಆಗುತ್ತೆ. ಓಕೆ ಅವ್ರಿಗೆ ಸ್ವಲ್ಪ ಕಾನ್ಷಿಯಸ್ಸು ಲಾಸ್ ಆಗೋ ಚಾನ್ಸಸ್ಸು ಇರುತ್ತೆ, ಉಬ್ಸ ಜಾಸ್ತಿ. ಯಾಕೆಂದರೆ ಸಿಂಪಲ್, ಆಕ್ಸಿಜನ್ ದೇಹಕ್ಕೆ ಇಂಪಾರ್ಟೆಂಟ್. ಮೆಟಬಾಲಿಕ್ ಲೆವೆಲ್ಸ್ನ ನಾವು ಸರಿ ಮಾಡ್ಕೊಳ್ಳಿಲ್ಲ ಅಂದರೆ, ಆಕ್ಸಿಜನ್ನು ದೇಹದ ಮೆಟಬಾಲಿಸಮ್ಗೆ ತುಂಬ ಮುಖ್ಯ. ಓಕೆ ಅಲ್ಲಿ ಕಮ್ಮಿ ಆಗೋಯ್ತು ಆಕ್ಸಿಜನ್ ಲೆವೆಲ್ಸು ಅಂತಂದರೆ ಆಟೋಮೆಟಿಕ್ಕಾಗಿ ಅವರು ಫೈಂಟಿಂಗ್ ಅಂದರೆ ಒಂದು ಪ್ರಜ್ಞೆ ತಪ್ಪೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ ಹಾಗಾಗಿ ಅದು ತಮಕ ಶ್ವಾಸ ಅಂತ ನಾವು ಓಕೆ consider ಡಾಕ್ಟ್ರೆ, ಮಾಡ್ತೀವಿ. ಮುಂದಿನ ಪ್ರಶ್ನೆ ಲೈಕ್ ಹೇಳ್ತಿದ್ದೀರಾ, ಲಕ್ಷಣಗಳು ಈ ರೀತಿ ಕಂಡು ಬರುತ್ತೆ, ಇದರ ಒಂದು ಪರಿಣಾಮ ಈ ರೀತಿ ಬೀರುತ್ತಂತ. ಹಾಗಾಗಿ ಈ ಒಂದು ಕಾಯಿಲೆ ವಂಶ ಪರಂಪರೆಯಾಗಿ ಬರುತ್ತಾ ಅಥವಾ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆನ ಹೇಗೆ ಡಾಕ್ಟ್ರೆ? ಗುಡ್, ಒಳ್ಳೆ ಪ್ರಶ್ನೆ. ವಂಶ ಪಾರಂಪರ್ಯವಾಗಿ ಅಂದರೆ ನಾವು ಹೆರಿಡಿಟ್ರಿ, ವಂಶ ಪಾರಂಪರ್ಯ ಅಂದರೆ ಅನುವಂಶೀಯವಾಗಿ ಬರುವಂಥದ್ದು ಅಥವಾ ವಂಶ ಪಾರಂಪರೆಯಿಂದ ಒಬ್ಬರಿಂದ ಒಬ್ರಿಗೆ ಬರುವಂಥದ್ದು ಅಂತ ನಾವು ಕನ್ಸಿಡರ್ ಮಾಡಿದಾಗ ಓಕೆ ಚಾನ್ಸಸ್ ಇರುತ್ತೆ, ಓಕೆ ಬಟ್ ಅದರ ಸಾಧ್ಯತೆ ತುಂಬ ಕಡಿಮೆ. ಓಕೆ
ಅದ್ರ ಜೊತೆಗೆ ಒಬ್ರಿಗಿಂದ ಒಬ್ರಿಗೆ ಹರಡುತ್ತಾ ಅಂತ ನೀವು ಕೇಳಿದ್ರಿ. ಓಕೆ ಆ ಥರ ಹರಡೋದಿಲ್ಲ. ಯಾವಾಗ ಇದು ಒಂದು ಕ್ರಾನಿಕ್ ಆಗಿಬಿಡುತ್ತೆ ಡಿಸೀಸು, ಓಕೆ ಅಕ್ಯೂಟ್ ಆಗಿದ್ರೆ ಏನಾದರೂ ಇನ್ಫೆಕ್ಷನ್ ಇದ್ರೆ, ಅಂದರೆ ಪಿತ್ತಜ ಕಾಸ ಅಂತ ನಾನು ಆಗಲೇ ಹೇಳಿದ್ನಲ್ಲ, ವೈರಲ್ ಇನ್ಫೆಕ್ಷನ್ಸ್ ಇದ್ರೆ ಮಾತ್ರ ಒಬ್ಬರಿಂದ ಒಬ್ಬರಿಗೆ ಹರಡೋ ಚಾನ್ಸಸ್ ಇರುತ್ತೆ. ಇನ್ಫೆಕ್ಷನ್ಸ್ ಜಾಸ್ತಿ ಆಗಿ ಅದು ವಾಸಿ ಆಗದೆ ಅವರಲ್ಲಿ ಸರಿಯಾದ ರೀತಿಯ ಚಿಕಿತ್ಸೆಗಳಿಲ್ಲದೆ ಇದ್ರೆ ಅದು ನಿಧಾನಕ್ಕೆ ಅವರು ಕೂಡ ತರೋ ಚಾನ್ಸಸ್ ಇರುತ್ತೆ. ವಂಶ ಪರಂಪರೆ ಕಾಯಿಲೆ ಆದ್ರೆ ಒಬ್ಬರಿಂದ ಒಬ್ರು ಅಂತ ಹರಡುವಂತ ಕಾಯಿಲೆ ಖಂಡಿತವಾಗಿಯೂ ಅಲ್ಲ. ಅದರಲ್ಲೂ ಈ ಆಸ್ತಮಾ ವಿಚಾರ ಬಂದಾಗ ಅದೇ ಹೆರಿಡಿಟ್ರಿನ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಯಾರೋ ಅವರ ಅಜ್ಜಿಗೋ ತಾತಾಗೋ ಮುತ್ತಜ್ಜಿ ಮತ್ತೆ ಯಾರಿಗೋ ಒಬ್ರಿಗಿತ್ತು, ಅವ್ರ ತಂದೆ ತಾಯಿಗಳಿಗಿತ್ತು, ಮತ್ತೆ ಮಕ್ಳಿಗೆ ಬರೋ ಚಾನ್ಸ್ ಇದೆ ಅಂತ ನಾವು ತಗೊಂಡಾಗ. ಅಷ್ಟೇ ಅಲ್ಲ, ಇನ್ನೊಂದು ಸೂಕ್ಷ್ಮವಾದ ವಿಚಾರ ಅಂತಂದ್ರೆ ಕ್ಯಾರಿಯಿಂಗ್ ಅಲ್ಲಿ, ಪ್ರೆಗ್ನೆನ್ಸಿಯಲ್ಲಿ ಅವರು ಸರಿಯಾದ ರೀತಿ ಕೆಲವೊಂದು ತಣ್ಣಗಿರುವಂಥ ಆಹಾರಗಳನ್ನ ಸೇವನೆ ಮಾಡಿಕೊಂಡು ಅವರಲ್ಲೂ ಆ ಉಬ್ಸು ಸಮಸ್ಯೆ ಇತ್ತು ಅಂತಂದ್ರೆ ಮಕ್ಳಿಗೆ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇವೆಲ್ಲ ಏನಾಗ್ಬಿಡುತ್ತೆ, ಹುಡ್ದಾಗಿಂದ ಬಂದಿರುವಂತದ್ದು. ಸಮಯದ ಕೆಲವು ಅಭಾವ ಇರೋದ್ರಿಂದ ಇನ್ನೊಂದು ಪ್ರಶ್ನೆ ಸ್ವಲ್ಪ ಬೇಗವಾಗಿ ಕೇಳೋಗಿ, ಈ ಒಂದು ಇಂಥ ಒಂದು ಸಮಸ್ಯೆಯ ವ್ಯಕ್ತಿಗಳು ತಮ್ಮ ಹತ್ರ ಬಂದ್ರೆ ಯಾವ ರೀತಿಯ ಚಿಕಿತ್ಸೆಯ ಕ್ರಮಗಳನ್ನು ತಾವು ಅವರಿಗೆ ಸೂಚಿಸ್ತೀರಾ? ಖಂಡಿತವಾಗಿಯೂ. ಸೊ ಈ ಒಂದು ನಮ್ಮಲ್ಲಿ ಏನಾಗುತ್ತೆ, ಸಹಜವಾಗಿ ಆಯುರ್ವೇದದಲ್ಲಿ ರಸಾಯನಗಳು, ಶಮನ ಔಷಧಿಗಳು ಮತ್ತು ಶೋಧನ ಔಷಧಿಗಳು ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಉದಾಹರಣೆಗೆ ಆಯುರ್ವೇದ ಚಿಕಿತ್ಸೆ ಅಂತ ನಾವು ತಗೊಂಡಾಗ ವಮನ ಮಾಡಿಸುವಂಥದ್ದು, ಅಂದರೆ ಆ ಕಫ ಎಲ್ಲ ಬೆನ್ನಿಂದ ತೀಡಿ ಕಫ ಎಲ್ಲ ವಿಲಯನ ಆಗುತ್ತೆ ಅಂತಂದರೆ ಎಲ್ಲ ಒಂದು ಲಿಕ್ವಿಫಿಕೇಶನ್ ಆಗಿ ಅದನ್ನು ಹೊರಗೆ ತರುವಂಥದ್ದು. ಮತ್ತು ನಸ್ಯಕರ್ಮ ಅಂತ ಕರಿತೀವಿ, ಮೂಗ್ಗೆ ಡ್ರಾಪ್ಸ್ ಆಗುವಂಥದ್ದು. ಶಮನ ಚಿಕಿತ್ಸೆಗಳು ಅಂತಂದರೆ ಕೇವಲ ಇಂಟರ್ನಲ್ ಮೆಡಿಸಿನ್ಸ್ ಕೊಟ್ಟೆ ನಾವು ಅದನ್ನು ಸಂಪೂರ್ಣ ವಾಸಿ ಮಾಡ್ಬೋದು. ಮತ್ತು ಪಂಚಕರ್ಮ ಚಿಕಿತ್ಸೆಗಳಿಂದ ಕೂಡ ಅದನ್ನು ಸಂಪೂರ್ಣವಾಗಿ ವಾಸಿ ಮಾಡ್ಬೋದು. ಈಗ ಒಂದು 25-30 ವರ್ಷಗಳಿಂದ ನರಳುತ್ತಾ ಇರುವಂಥ ಪೇಷಂಟ್ಸು ಕೂಡ ಸಂಪೂರ್ಣವಾಗಿ ಆಯುರ್ವೇದದಲ್ಲಿ ವಾಸಿ ಮಾಡೋದಕ್ಕೆ ಅನುಭವಗಳು ಬೇಕಾದಷ್ಟಿದೆ. ಆ ಥರ ಡಾಕ್ಯುಮೆಂಟೇಷನ್ಸ್ ಬೇಕಾದಷ್ಟು ಮಾಡಿದ್ದೀವಿ. ಅರ್ಥ ಇಷ್ಟೇ, ಅದು ಎಷ್ಟೇ ವರ್ಷದಿಂದ ಇದ್ರೂ ಕೂಡ ಆಸ್ತಮಾ ಆಗಿರುವಂಥದ್ದು, ಅಂದರೆ ಬ್ರಾಂಕಿಯಲ್ ಆಸ್ತಮಾ ಆಗಿರೋದು, ಮತ್ತು ಎಷ್ಟೋ ಚೈಲ್ಡ್ಹುಡ್ ಆಸ್ತಮಾ ಅಂತ ಕರಿತೀವಿ, ಚಿಕ್ಕ ಮಕ್ಕಳಲ್ಲಿ ಕೂಡ ಈ ಒಂದು ಉಬ್ಸದ ಸಮಸ್ಯೆ ಇರುತ್ತೆ, ಅದನ್ನು ಕೂಡ ಸಂಪೂರ್ಣವಾಗಿ ನಿವಾರಣೆ ಮಾಡ್ಬೋದು. ಇನ್ನೊಂದು ಅದು ಗುಟ್ಟು ಹೇಳಬೇಕು ಅಂತಂದರೆ, ಇದನ್ನು ಬಂದ ತಕ್ಷಣ ಅಥವಾ ಬೇರೆ ಚಿಕಿತ್ಸಾ ಪದ್ಧತಿಗಳ ಮೊರೆ ಹೋಗಿ ಅದನ್ನು ಶಾಶ್ವತವಾಗಿ ವಾಸಿ ಆಗೋದಿಲ್ಲ, ಲೈಫ್ ಲಾಂಗ್ ಇನ್ಹೇಲರ್ಸ್ ತಗೋಬೇಕು ಅನ್ನೋ ಒಂದು ನಂಬಿಕೆಯಲ್ಲಿ ಇರಬೇಕು ಅನ್ನೋದೇನಿಲ್ಲ. ಆಯುರ್ವೇದದಲ್ಲಿ ಇದಕ್ಕೆ ಸಂಪೂರ್ಣವಾದಂಥ ಪರಿಹಾರ ಇದೆ. ಯಶಸ್ವಿಯಾಗಿ ಇದನ್ನು ವಾಸಿ ಮಾಡಬಹುದು, ಎಸ್ಪೆಷಲಿ ಈ ಒಂದು ಬ್ರಾಂಕಿಯಲ್ ಆಸ್ತಮಾ ಅನ್ನೋದು. ಡಾಕ್ಟರ್, ಇಂಥ ಒಂದು ಸಮಸ್ಯೆಗೆ ಒಳಗಾದಂತಹ ವ್ಯಕ್ತಿಗಳು ಯಾವ ರೀತಿಯ ಆಹಾರ ಪದ್ಧತಿಯನ್ನ ಅನುಸರಿಸಬೇಕಾಗುತ್ತೆ? ಹೌದು, ಆಹಾರ ವಿಚಾರ ಎಲ್ಲಕ್ಕೂ ಮೂಲ ಕಾರಣ ಮಿಥ್ಯಾಹಾರ ವಿಹಾರ ಅಂತ ಶಾಸ್ತ್ರ ಹೇಳುತ್ತೆ. ಆಹಾರ ವಿಹಾರ ವಿಚಾರಗಳೇ ಮುಖ್ಯವಾದಂಥ ಎಲ್ಲ ಕಾಯಿಲೆಗಳಿಗೂ ಪ್ರಧಾನವಾದ ಕಾರಣ. ಇದರಲ್ಲೂ ಸಹ ಆಗಲೇ ನಾನು ತಿಳಿಸಿದಂಗೆ ಏನೇನು ಟ್ರಿಗರ್ ಫ್ಯಾಕ್ಟರ್ಸ್ ಅಂತ ಆಗಲೇ ಹೇಳಿದೆ. ಚಳಿ ಜಾಸ್ತಿ ಆದಾಗ ಕಫದ ಆಹಾರಗಳನ್ನ ಜಾಸ್ತಿ ತಗೊಳ್ಳುವಂಥದ್ದು, ಎಸ್ಪೆಷಲಿ ತಂಗಳನ್ನ ತಿನ್ನೋದು. ಈ ಮಹಿಳೆಯರಲ್ಲಿ ನಾನು ತಿಳಿಸುವಂಥದ್ದು ಏನು ಅಂತಂದರೆ, ರಾತ್ರಿ ಅಡುಗೆ ಉಳಿದೋಯ್ತು ಅಂತಂದರೆ ಬೆಳಗ್ಗೆ ಆಹಾರ ಸೇವನೆ, ಇದ್ರ ಜೊತೆಗೆ ಮೊಸರು ಜಾಸ್ತಿ ತಗೊಳ್ಳುವಂಥದ್ದು. ಮೊಸರು ಅಂತಂದರೆ ಕರ್ಡ್ಸ್ ಜಾಸ್ತಿ, ಅದರಲ್ಲೂ ಕರ್ಡ್ಸ್ಗೆ ಸಕ್ಕರೆ ಹಾಕ್ಕೊಂಡು ತೊಗೊಳ್ಳುವಂಥದ್ದು. ಸಕ್ಕರೆ ಹಾಕ್ಕೊಂಡು ಮಧ್ಯಾಹ್ನದ ತೊಗೋಬೋದು. ರಾತ್ರಿ ಹೊತ್ತು ನನಗ್ ತಮ್ ದದಿ ಬುಂಜೀತ ಅಂತ ಶಾಸ್ತ್ರ ಹೇಳುತ್ತೆ. ಅಂದರೆ ನಕ್ತ ಅಂತಂದರೆ ರಾತ್ರಿ, ನನಗ್ ತಮ್ ದದಿ ಬುಂಜೀತ, ದದಿ ಅಂದರೆ ಮೊಸರು. ರಾತ್ರಿ ಹೊತ್ತು ಮೊಸರು ಸೇವನೆ ಮಾಡಬಾರ್ದು. ಇದ್ರ ಜೊತೆಗೆ ಜಲಚರ ಪ್ರಾಣಿಗಳ ಆಹಾರ ಸೇವನೆ ಜಾಸ್ತಿ ಆಗೋದ್ರಿಂದ ಕೂಡ ಕಫ ಜಾಸ್ತಿ ಆಗುತ್ತೆ. ಎಲ್ಲೆಲ್ಲಿ ಕಫದ ಫ್ಯಾಕ್ಟರ್ಸ್ ಜಾಸ್ತಿ ಆಗುತ್ತೆ. ಇನ್ನೂ ಒಂದು ಸಿಂಪಲ್ ಫ್ಯಾಕ್ಟ್ ಹೇಳಬೇಕು ಅಂತಂದರೆ, ನಮ್ಮ ಆತ್ಮೀಯ ವೀಕ್ಷಕರು ಇವತ್ತಿಂದ ರೈಸ್ನ, ಅನ್ನನ ಕುಕ್ಕರಲ್ಲಿ ಮಾಡೋದನ್ನ ಬಿಟ್ಬಿಡಿ, ಅರ್ಧ ಆರೋಗ್ಯ ಸುಧಾರಿಸುತ್ತೆ. ಅನ್ನನ ಏನಿದ್ರು ಗಂಜಿ ಬಸದ್ ಬಿಟ್ಟು ಅನ್ನನ ತಗೊಳ್ಳುವಂಥದ್ದು ತುಂಬಾ ಒಳ್ಳೆಯದು. ಇದ್ರ ಜೊತೆಗೆ ಕಫದ ಕಾರಣ ರಾತ್ರಿ ಹೊತ್ತು ಈ ಬಾಳೆಹಣ್ಣು ತಿನ್ನುವಂಥದ್ದು, ರಾತ್ರಿ ಹೊತ್ತು ಐಸ್ ಕ್ರೀಮ್ ತಿನ್ನುವಂಥದ್ದು, ಇವೆಲ್ಲವನ್ನ ವರ್ಜ್ಯ ಮಾಡ್ಕೋಬೇಕು. ಯಾವ್ಯಾವುದು ಮತ್ತೆ ತಣ್ಣೀರು ಕುಡಿಯುವಂಥದ್ದು. ಈ ಸಂದರ್ಭದಲ್ಲಿ ಮಳೆಗಾಲ ಮತ್ತೆ ಚಳಿಗಾಲದಲ್ಲಿ ನೀರನ್ನ ಚೆನ್ನಾಗಿ ಕುದಿಸಿ ಅದನ್ನು ಸ್ವಲ್ಪ ಹಿತವಾಗಿ ಕುಡಿಯಕ್ಕೆ ಹಿತವಾಗಿರೋ ರೀತಿ ಬಳಸುವಂಥದ್ದು ತುಂಬಾ ಒಳ್ಳೆಯದು. ಸಮಯದ ಅಭಾವ ಇರೋದ್ರಿಂದ ಕೆಲವೊಂದು ಪ್ರಶ್ನೆಗಳು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಚರ್ಚಿಸೋಣ ಡಾಕ್ಟ್ರೆ. ಸದ್ಯ ನಮ್ಮ ವೀಕ್ಷಕರಿಗೆ ಇವತ್ತಿನ ಈ ವಿಷಯದ ಬಗ್ಗೆ ನಿಮ್ಮ ಕಿವಿ ಮಾತೇನು? ತುಂಬಾ ಇದಿಷ್ಟು ಹೇಳಿದ್ದು ಕಿವಿ ಮಾತುಗಳೇ, ಪ್ರತಿಯೊಂದು ವರ್ಡು ಕಿವಿ ಮಾತೆ. ಬಟ್ ಕೊನೆಯದಾಗಿ ನಾವು ಹೇಳಬೇಕು ಅಂತಂದ್ರೆ, ವಿಶೇಷವಾಗಿ ಮಳೆಗಾಲದಲ್ಲಿ ಬಿಸಿಯಾಗಿರುವಂಥ ಆಹಾರನ ಸೇವನೆ ಮಾಡಿ. ಯಾವುದೇ ಕಾರಣಕ್ಕೂ ತಣ್ಣಗಿರೋ ಆಹಾರ ಸೇವನೆ ಮಾಡೋದು ಬೇಡ. ಬಿಸಿ ನೀರು ಸೇವನೆ ತುಂಬ ಮುಖ್ಯ. ಆವಾಗ ಎಸ್ಪೆಷಲಿ ಸ್ವಲ್ಪ ಈ ಒಂದು ಕಾಳು ಮೆಣಸಿನ ಪುಡಿ
ಓಕೆ. ಪೆಪ್ಪರು ಮತ್ತು ಸಾಲ್ಟ್ ಸೈಂಧವ ಲವಣ ಸ್ವಲ್ಪ ಇಟ್ಕೊಂಡು ತಗೊಳ್ಳುವಂಥದ್ದು, ಮತ್ತು ತುಳಸಿ ರಸ ಸೇವನೆ, ಆವಾಗ ಒಂದು ಅರ್ಧ ಚಮಚ ತುಳಸಿ ರಸ ತಗೊಳ್ಳುವಂಥದ್ದು, ಜೇನುತುಪ್ಪ ಆಹಾರದಲ್ಲಿ ಬಳಸುವಂಥದ್ದು ಅಥವಾ ಆವಾಗ ಬಳಸುವಂಥದ್ದು ಸಹಜವಾಗಿ ಫಾಲೋ ಮಾಡೋದು ಒಳ್ಳೆಯದು. ಸೊ ಈ ನಿಟ್ಟಿನಲ್ಲಿ ಚಳಿಗಾಲದಲ್ಲಿ ಆರೋಗ್ಯ ರಕ್ಷಣೆ ಮಾಡ್ಕೊಳ್ಳೋದ್ರಿಂದ ಮುಂದಕ್ಕೆ ಆ ಸಮಸ್ಯೆಗಳು ಅಕ್ಯುಮುಲೇಟ್ ಆಗಿ ಜಾಸ್ತಿ ಆಗೋದ್ರ ನಿವಾರಣೆ ಆಗುತ್ತೆ. ಡಾಕ್ಟರ್, ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಇವತ್ತಿನ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ವಿಷಯ ಅಸ್ತಮಕ್ಕೆ ಆಯುರ್ವೇದ ಚಿಕಿತ್ಸೆ. ಒಂದು ವೇಳೆ ಇಂತಹ ಒಂದು ಸಮಸ್ಯೆಗೆ ತಾವು ಒಳಗಾಗಿದ್ರೆ ಯಾವುದೇ ರೀತಿಯ ಭಯ ಪಡೆದೇನೆ ಸೂಕ್ತ ವೈದ್ಯರ ಬಳಿ ಅದನ್ನು ಪರೀಕ್ಷಿಸಿ ಅದಕ್ಕೆ ಆದಂತಹ ಸೂಕ್ತ ಮೆಡಿಸಿನ್ನ ತಗೊಂಡ್ಬಿಟ್ಟು ಅದನ್ನು ನಿವಾರಿಸ್ಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಪೂರ್ಣಗೊಳಿಸ್ತಾ ಇದ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.